ಹಲೋ ವೀಕ್ಷಕರೇ, ನಾನಿವತ್ತು ರವಾ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ ನೇಮ್ ಬಂದು ಮೂನ್ ಕ್ರೀಮ್ ಆ್ಯಂಡ್ ಸ್ಪೈಸು. 1 ಕಪ್ಪು ಚಿರೋಟಿ ರವೆ ಹಾಕ್ತಾಯಿದೆ, 1/4 ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ತೊಗೊಂಡಿರೋ ಲೋಟದಲ್ಲೇ ಅದೇ ಕಪ್ಪಲ್ಲಿ 1/4 ಕಪ್ಪು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿಕಾಯಿ ಸಣ್ಣಕ್ಕೆ ರಿಂಗ್ ಥರ ಹೆಚ್ಚಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಹ ಸಣ್ಣಕ್ಕೆ ಹೆಚ್ಚಿದ್ದೀನಿ. ಸ್ವಲ್ಪ ಶುಂಠಿ, ಹಸಿ ಶುಂಠಿ ಚಚ್ಚಿರೋದು ನೋಡ್ಕೊಂಡು 1-2 ಲೋಟ ನೀರು ಹಾಕ್ತಾಯಿದ್ದೀನಿ. ನಾನು ಇದನ್ನು ಸೆಟ್ ಆಗಂಗೆ ಕಲಿಸ್ಬಿಡ್ತೀನಿ. ಇನ್ನೊಂದು 2 ಲೋಟ ನೀರು ಹಾಕಿದೆ. ಟೋಟಲ್ ಆಗಿ 4 ಲೋಟ ನೀರು ಹಾಕಿದ್ದೀನಿ. ಈ ಹದದಲ್ಲಿದೆ. ಒಂದು 10 ನಿಮಿಷ ಬಿಟ್ಟು ದೋಸೆ ಒಯ್ದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ರವೆ ದೋಸೆ ತುಂಬ ಗಟ್ಟಿ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಹೋಟ್ಲು ಸ್ಟೈಲಲ್ಲಿ ಬರಬೇಕು ಅಂದರೆ ಈ ಥರ ಸ್ವಲ್ಪ ಈ ಥರನೇ ಇರಬೇಕು. ಹಾಗಾದರೆ ದೋಸೆ ಗರಿ ಗರಿಯನ್ನಾಗಿ ಬರುತ್ತೆ. ಒಂದು 10 ನಿಮಿಷ ಆಗ್ತಾ ಬಂದಿದೆ. ಈಗ ದೋಸೆ ಮಾಡಿ ತೋರಿಸ್ತೀನಿ. ವೀಕ್ಷಕರೇ, 1 ಲೋಟಕ್ಕೆ 5 ಲೋಟ ನೀರು ಹಿಡಿತೀನಿ. ಇನ್ನೂ ಸ್ವಲ್ಪ ಹಿಡೀತು ವೀಕ್ಷಕರೇ. ವೀಕ್ಷಕರೇ, ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ವೀಕ್ಷಕರೇ, ಎಷ್ಟು ಗರಿ ಗರಿಯಾಗಿ ಬಂದಿದೆ. ಕಲ್ಲರು ಅಷ್ಟೇ ಚೆನ್ನಾಗಿ ಬಂದಿದೆ ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ರವೆ ದೋಸೆ ರೆಡಿಯಾಗಿದೆ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಒಳ್ಳೆ ಟೇಸ್ಟು ಸಹ ಇದೆ ಇದು. ನೋಡಿ ವೀಕ್ಷಕರೇ, ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ತುಂಬಾ ತೆಳು ಬಂದಿದೆ. ಸ್ವಲ್ಪ ಬೇಯೋದು ನಿಧಾನ ಅಷ್ಟೇ ಬಿಟ್ಟರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನು ಮಾಡಿರೋ ಹದದಲ್ಲೇ ನೀವು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಬೇಡ ಅಂದರೆ ಮೈದಾ ಹಿಟ್ಟು ಸ್ಕಿಪ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ರುಚಿಯಾಗಿದೆ. ಒಳ್ಳೆ ಹದವಾಗಿ ಬಂದಿದೆ. ನೋಡಿ ವೀಕ್ಷಕರೇ, ಎಷ್ಟು ಗರಿ ಗರಿ ಅನ್ನಂಗೆ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಾಯಿ ಚಟ್ನಿ, ರವಾ ದೋಸೆ ತುಂಬಾ ಚೆನ್ನಾಗಿರುತ್ತೆ. ನಾನು ಜೊತೆಗೆ ಖಾರ ಚಟ್ನಿನೂ ಹಾಕಿದ್ದೇನೆ ಅದರೊಳಗೆ. ಯಾವುದಾದ್ರೂ ತಿನ್ಬೋದು, ಎಲ್ಲದಕ್ಕೂ ರುಚಿ ಕೊಡುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.